these are the two important topics which has to be understood in order to solve today's problem. So the very first topic is for a body thrown upwards. The second one is for a body falling downwards. ಸೊ ಒಂದು ಆಬ್ಜೆಕ್ಟ್ ನ ಮೇಲೆ ಎಸ್ದಾಗಿರ್ಬೋದು ಅಥವಾ ಕೆಳಗಡೆ ಬೀಳೋವಾಗಿರ್ಬೋದು ಏನೆಲ್ಲ ಕ್ರೈಟೀರಿಯಾಸು ನಾವು ಫಾಲೋ ಔಟ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ದ ವೆರಿ ಫಸ್ಟ್ ಒನ್ ನಾನು ಫಾರ್ ಅ ಬಾಡಿ ಥ್ರೋನ್ ಅಪ್ವರ್ಡ್ಸ್ ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಟೂ ಸಚ್ ವ್ಯಾಲ್ಯೂಸ್. ಒಂದು ಯು, ದ ಅದರ್ ಒನ್ ಈಸ್ ವಿ. So u here stands for the initial velocity and v stands for the final velocity. So if you are throwing certain object upwards, so ಯಾವ್ದಾದ್ರೂ ಒಂದು ಆಬ್ಜೆಕ್ಟ್ ನ ಮೇಲೆ ಎಸಿತಾ ಇದ್ದೀರಾ ಅಂದ್ರೆ ಯು ಆರ್ ಗಿವಿಂಗ್ ಸಮ್ ಫೋರ್ಸ್ ಫಾರ್ ಇಟ್. ಸೊ ಒಂದಷ್ಟು ಫೋರ್ಸ್ ನ ನೀವು ಕೊಡ್ತಾ ಇದ್ದೀರಾ. ಸೊ ದ ಆಬ್ಜೆಕ್ಟ್ ವಿಲ್ ಹ್ಯಾವ್ ಇಟ್ಸ್ ಇನಿಷಿಯಲ್ ವೆಲಾಸಿಟಿ. ಸೊ ಆಬ್ಜೆಕ್ಟ್ ಗೆ ಒಂದಷ್ಟು ಇನಿಷಿಯಲ್ ವೆಲಾಸಿಟಿ ಇರುತ್ತೆ. ಸೊ ಹಾಗಾಗಿ ಇನಿಷಿಯಲ್ ವೆಲಾಸಿಟಿ 0 ಆಗಲ್ಲ. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೋ ಆ ವ್ಯಾಲ್ಯೂನ ಹಾಕೋತೀರಾ. ಸೊ ಹಾಗಾಗಿ ನಾನು ಕ್ವೆಶ್ಚನ್ ಮಾರ್ಕ್ ನ ಹಾಕಿದ್ದೀನಿ. ನೆಕ್ಸ್ಟ್, ಸೊ ಆಬ್ಜೆಕ್ಟ್ ಒಂದಷ್ಟು ಹೈಟ್ ನ ಹೋಗಿ ರೀಚ್ ಆಗುತ್ತೆ, ಅಲ್ಲೇ ರೆಸ್ಟ್ ಬಂದ್ಬಿಡುತ್ತೆ ಅಂಡ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಟ್ ವಿಲ್ ಫಾಲ್ ಡೌನ್ವರ್ಡ್ಸ್. ಸೊ ರೆಸ್ಟ್ ಬಂದಿದ ತಕ್ಷಣ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನಾಗ್ಬಿಡುತ್ತೆ, ಕೆಳಗೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ ಫೈನಲ್ ವೆಲಾಸಿಟಿ ವಿಲ್ ಬಿ 0. So it will reach to the highest point and it will come back to the rest and it will start to fall down. So ಹಾಗಾಗಿ v is equal to 0 ಆಗುತ್ತೆ. ಸೊ ಇವೆರಡು ಇಂಪಾರ್ಟೆಂಟ್ ಕ್ರೈಟೀರಿಯಾ. ನೆಕ್ಸ್ಟ್ ಥಿಂಗ್, ಸೊ ಒಂದು ಆಬ್ಜೆಕ್ಟ್ ನ ಮೇಲೆ ಹಾಕ್ತಿದ್ದೀರಾ ಅಂತ ಹೇಳಿದಾಗ ಎಸ್ ಅನ್ನೋದೇನು ನಮ್ಮ ಈಕ್ವೇಶನ್ಸ್ ಆಫ್ ಮೋಷನ್ ಅಲ್ಲಿ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್. ಸೊ ದಿಸ್ ಎಸ್ ವಿಲ್ ಬಿ ರೀಪ್ಲೇಸ್ಡ್ ವಿತ್ ದ ಲೆಟರ್ ಹೆಚ್ ಇಂದ ರೀಪ್ಲೇಸ್ ಆಗುತ್ತೆ. ಸೊ ಹೆಚ್ ಸ್ಟ್ಯಾಂಡ್ಸ್ ಫಾರ್ ದ ಹೈಟ್ ಆಫ್ ದ ಆಬ್ಜೆಕ್ಟ್. ಎಷ್ಟು ಹೈಟ್ ಹೋಗಿ ಅದು ರೀಚ್ ಆಗುತ್ತೆ ಅನ್ನೋದ್ರ ಮೇಲೆ ಹೆಚ್ ಇಂದ ರೀಪ್ಲೇಸ್ ಆಗುತ್ತೆ. ಸೊ ದಿಸ್ ಇಸ್ ದ ಥರ್ಡ್ ಇಂಪಾರ್ಟೆಂಟ್ ಕ್ರೈಟೀರಿಯಾ. ನೆಕ್ಸ್ಟ್ ನೋಡೋಣ. ಸೊ ಒಂದು ಆಬ್ಜೆಕ್ಟ್ ನ ಮೇಲೆ ಥ್ರೋ ಮಾಡ್ತಿದ್ದೀರಾ ಅಂದ್ರೆ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಟು ಫಾಲ್ ಡೌನ್ವರ್ಡ್ಸ್. ದ ರೀಸನ್ ಈಸ್ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ದಿ acceleration due to gravity of the earth. So gravitational force ಇಂದ ಅದು ಕೆಳಗಡೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ ರೆಸ್ಪಾನ್ಸಿಬಲ್ ಫ್ಯಾಕ್ಟರ್ ಈಸ್ ಜಿ. ಸ್ಮಾಲ್ ಜಿ ನ ನಾವು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಸೊ ನಮ್ಮ ಈಕ್ವೇಶನ್ಸ್ ಆಫ್ ಮೋಷನ್ ಅಲ್ಲಿ ಎ ಅನ್ನೋ ಲೆಟರ್ ನ ಜಿ ಅನ್ನೋ ಲೆಟರ್ ಇಂದ ರೀಪ್ಲೇಸ್ ಮಾಡ್ತೀವಿ. ಸೊ ಎ ಸ್ಟ್ಯಾಂಡ್ಸ್ ಫಾರ್ ಆಕ್ಸಲರೇಷನ್, ಜಿ ಸ್ಟ್ಯಾಂಡ್ಸ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನೆಕ್ಸ್ಟ್ ಥಿಂಗ್, so you're throwing the object in the upward direction. But ಯಾವತ್ತು ನೆನ್ಪಿಟ್ಕೊಳ್ಳಿ, acceleration due to gravity ಯಾವತ್ತು downward direction ಅಲ್ಲಿ ಇರುತ್ತೆ. So this g will always be in the downward direction because it is due to the earth. Downward direction ಅಲ್ಲಿ ಇರುತ್ತೆ. ನಾವು ಹಾಕ್ತಿರೋಂತ ಆಬ್ಜೆಕ್ಟ್ ಮೇಲೆ ಹೋಗ್ತಿದೆ. So both are in opposite direction. The object is moving in the upward direction and the acceleration due to gravity is in the downward direction. So ಎರಡು opposite direction ಆಗಿರೋದ್ರಿಂದ a is replaced with minus g. So ಇದು ತುಂಬಾ important. a is replaced with minus g. So 4 important criterias. u ನಿಮ್ಮ ಡೇಟಾ ಅಲ್ಲಿ ಏನ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ ಅದನ್ನ ಹಾಕೋತೀರಾ. The final velocity is 0 because the object will come back to the rest. So and distance or displacement is replaced with the h, that is height. Acceleration is replaced with minus g. Why? Because the object is moving in the upward direction and acceleration due to gravity is in the downward direction, so it will get a negative sign. Next ಬರೋಣ. For a body falling downwards. ಸೊ ಮೇಲಿಂದ ಒಂದು ಆಬ್ಜೆಕ್ಟ್ ಕೆಳಗಡೆ ಬಿದ್ದಾಗ ಏನೆಲ್ಲ ಕ್ರೈಟೀರಿಯಾಸ್ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ನೋಡೋಣ. ಸೊ ಅಗೇನ್ ಮೇಲಿಂದ ಕೆಳಗಡೆ ಬೀಳ್ತಿರೋದ್ರಿಂದ ಅಪ್ವರ್ಡ್ ಸ್ಟೇಟ್ ಅಲ್ಲಿ ನಾವು ಯು ಅಂತ ಬರ್ಕೋತೀವಿ, ಹಾಗೆ ಡೌನ್ವರ್ಡ್ ಸ್ಟೇಟ್ ಅಲ್ಲಿ ನಾನು ವಿ ಅಂತ ಬರ್ಕೋತೀನಿ. ನೆಕ್ಸ್ಟ್, ಇದ್ರಲ್ಲಿ ಯಾವ್ದು 0 ಆಗುತ್ತೆ ಅಂತ ನೋಡೋಣ. ಸೊ ಒಂದು ಆಬ್ಜೆಕ್ಟ್ ಮೇಲಿಂದ ಕೆಳಗಡೆ ಬೀಳ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಎಕ್ಸ್ಟರ್ನಲ್ ಫೋರ್ಸ್ ಅವಶ್ಯಕತೆ ಇಲ್ಲ. ವೈ? ಬಿಕಾಸ್ ಆಲ್ರೆಡಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಪ್ರೆಸೆಂಟ್ ಇರೋದ್ರಿಂದ ಕೆಳಗಡೆ ಅರ್ಥ ಪುಲ್ ಮಾಡ್ಕೊಳುತ್ತೆ. ಸೊ ದ ಗ್ರಾವಿಟೇಷನಲ್ ಫೋರ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅ ಬಾಡಿ ಫಾಲಿಂಗ್ ಡೌನ್ವರ್ಡ್ಸ್. ಸೊ it will not have any initial velocity. So the initial velocity will be 0 for an object or body falling downwards. Next,
ಕೆಳಗಡೆ ಬಂದು ರೀಚ್ ಆಗಿದ ತಕ್ಷಣ ಅದಕ್ಕೆ ಫೈನಲ್ ವೆಲಾಸಿಟಿ ಇರುತ್ತೆ. ಸೊ ಫೈನಲ್ ವೆಲಾಸಿಟಿ ಇರೋದಕ್ಕೋಸ್ಕರನೇ ನಾವ್ ಏನಾದ್ರೂ ಒಂದು ಆಬ್ಜೆಕ್ಟ್ ನ ಕ್ಯಾಚ್ ಹಿಡಿಯಕ್ ಹೋದಾಗ ಇಟ್ ವಿಲ್ ಹರ್ಟ್ ಅಸ್, ಇಟ್ ವಿಲ್ ಹರ್ಟ್ ಆರ್ ಹ್ಯಾಂಡ್. ಸೊ ದಟ್ಸ್ ದ ರೀಸನ್. ಯಾಕೆಂದ್ರೆ ಫೈನಲ್ ವೆಲಾಸಿಟಿ ಆಬ್ಜೆಕ್ಟ್ ಗೆ ಇರುತ್ತೆ. ಸೊ ಎರಡು ಆಪೋಸಿಟ್ ನೋಡಿ. ಫಾರ್ ಅ ಬಾಡಿ ಥ್ರೋನ್ ಅಪ್ವರ್ಡ್ಸ್ v0 ಆಗುತ್ತೆ, ಫಾರ್ ಅ ಬಾಡಿ ಫಾಲಿಂಗ್ ಡೌನ್ವರ್ಡ್ಸ್ u0 ಆಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, as usual, the distance or displacement is replaced with the height of the body. Next, acceleration to gravity ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳಿದೆ. ಸೊ ಎ ಏನಾಗಿ ರೀಪ್ಲೇಸ್ ಆಗುತ್ತೆ, ಜಿ ಆಗಿ ರೀಪ್ಲೇಸ್ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆಬ್ಜೆಕ್ಟ್ ಈಸ್ ಫಾಲಿಂಗ್ ಡೌನ್ವರ್ಡ್ಸ್ and acceleration due to gravity is also downward. So both are in the same direction. Hagi A is replaced with plus G. Illadre minus G, ee kade adre plus G. So eradu criteria so tumba important agutte. We shall start with the today's problem. A stone is dropped from a height of 100 meters. Determine the time taken to reach the ground and velocity with which it reaches the ground. So, ಒಂದು ಸ್ಟೋನ್ ಅನ್ನ ಮೇಲೆಯಿಂದ ಡ್ರಾಪ್ ಮಾಡ್ತಾ ಇದ್ದೀರಾ. ಸೊ the stone is falling downwards. So, with a height of, so ಎಷ್ಟು ಹೈಟ್ ಇಂದ ಅದು ಡ್ರಾಪ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, so h is equal to 100 meters. Next, determine the time taken to reach the ground. So ಎಷ್ಟು ಟೈಮ್ ಅಲ್ಲಿ ಅದು ಗ್ರೌಂಡ್ ನ ರೀಚ್ ಆಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ t is equal to question mark and the velocity with which it reaches the ground. So ಯಾವ velocity ಅಂತ ನೋಡೋಣ. So if an object is falling downwards, u is equal to 0, v is equal to question mark. So v is equal to question mark ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಆ ವ್ಯಾಲ್ಯೂ ಹಾಕೋತೀರಾ, ಇಲ್ಲ ಅಂದ್ರೆ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ u is equal to 0 and v is equal to question mark. Next, a will be equal to plus g. So if an object is falling downwards, a will be equal to plus g. So a is equal to plus g. ಸೊ ಬ್ರಾಕೆಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಸಿಇಟಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ಜಿ ವ್ಯಾಲ್ಯೂನ ನಾವು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಟ್ ಈಸ್ ವೆರಿ ಸಿಂಪಲ್ ಟು ಯೂಸ್ 10 ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಇನ್ಸ್ಟೆಡ್ ಆಫ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್, ಏನೇನ್ ಫೈಂಡ್ ಔಟ್ ಮಾಡಬೇಕು, ಟೈಮ್ ಹಾಗೆ ವೆಲಾಸಿಟಿ. ಸೊ 3 ಈಕ್ವೇಶನ್ಸ್ ಆಫ್ ಮೋಷನ್ ಇದೆ. v is equal to u plus at, v square is equal to u square plus 2as, s is equal to ut plus half at square. ಸೊ ಇದರಲ್ಲಿ ಯಾವ ಈಕ್ವೇಶನ್ ನ ಯೂಸ್ ಮಾಡಿದ್ರೆ ಟೈಮ್ ವ್ಯಾಲ್ಯೂ ಬರುತ್ತೆ, ಐದರ್ ಫಸ್ಟ್ ಈಕ್ವೇಶನ್ ಯಾಕಂದ್ರೆ ಟಿ ಅನ್ನೋ ವ್ಯಾಲ್ಯೂ ಇದೆ, ಆರ್ ದ ಥರ್ಡ್ ಈಕ್ವೇಶನ್. ನಾನು ಥರ್ಡ್ ಈಕ್ವೇಶನ್ ನ ಯೂಸ್ ಮಾಡ್ಕೋತೀನಿ. ಯಾಕೆಂದ್ರೆ ಫಸ್ಟ್ ಈಕ್ವೇಶನ್ ಅಲ್ಲಿ ವಿ ಕೂಡ ಫೈಂಡ್ ಔಟ್ ಮಾಡಬೇಕು, ನಾನು ಇನ್ನು ಫೈಂಡ್ ಔಟ್ ಮಾಡಿಲ್ಲ. ಸೊ ಥರ್ಡ್ ಈಕ್ವೇಶನ್ ಆದ್ರೆ ಎಸ್ ಇದೆ, ಎಸ್ ವಿಲ್ ಬಿ ಹೆಚ್ ಹಿಯರ್ ಅಂಡ್ ಯು 0 ಆಗಿದೆ. ಟಿ ಫೈಂಡ್ ಔಟ್ ಮಾಡಬಹುದು, ಎ ಏನಾಗುತ್ತೆ ಪ್ಲಸ್ ಜಿ ಆಗುತ್ತೆ. ಸೊ ಹಾಗಾಗಿ ನಾನು ಥರ್ಡ್ ಈಕ್ವೇಶನ್ ಆಫ್ ಮೋಷನ್ ಯೂಸ್ ಮಾಡ್ತೀನಿ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಏನಾಗುತ್ತೆ ಈ ಈಕ್ವೇಶನ್, ಎಸ್ ವಿಲ್ ಬಿಕಮ್ ಹೆಚ್ ಯು ಟಿ ಪ್ಲಸ್ ಹಾಫ್ ಎ ಏನಾಗುತ್ತೆ ಪ್ಲಸ್ ಜಿ ಆಗುತ್ತೆ, ಜಿ ಟಿ ಸ್ಕ್ವೇರ್. ನೆಕ್ಸ್ಟ್, ಹೆಚ್ ವ್ಯಾಲ್ಯೂ ಕೊಟ್ಟಿದ್ದಾರೆ 100 is equal to, what is u according to the data? So it is 0. 0 into t plus half. What is g value? 9.8. 9.8 into t square na ನಾವು find out ಮಾಡಬೇಕು. Means t value find out ಮಾಡಬೇಕು. So 100 is equal to 0 multiplied by t. 0 ನೇ ಬರುತ್ತೆ plus ಇಲ್ಲಿ ಕ್ಯಾನ್ಸಲ್ ಔಟ್ ಮಾಡ್ತೀನಿ ನೋಡಿ. 2 1s are 2 4s are 8, 1 carry out ಆಗುತ್ತೆ, 2 9s are 18. So 4.9 into t square. 100 is equal to 0 plus 4.9 t square ಅಂತ ಹೇಳಿದ್ರೆ 4.9 t square ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ t square ಅಲ್ಲೇ ಇರ್ಲಿ, ನಾನು
4.9 ನ ಅದರ್ ಸೈಡ್ ಮೂವ್ ಮಾಡ್ತೀನಿ. ಸೊ 100. ಸೊ ಇಟ್ ವಿಲ್ ಗೋ ಟು ದ ಡಿನಾಮಿನೇಟರ್. 100 divided by 4.9. So what is 100 by 4.9? So it is 20.4. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ಕ್ವೇರ್ ಇದೆ, ಟಿ ಸ್ಕ್ವೇರ್ ಇದೆ, ಅದರ್ ಸೈಡ್ ಏನಿದೆ 20.4 ಇದೆ. ಸೊ ಒಂದು ಕಡೆ ಸ್ಕ್ವೇರ್ ಹೋಗ್ಬೇಕು. ಸೊ ಈ ಸ್ಕ್ವೇರ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಕಡೆ ಸ್ಕ್ವೇರ್ ರೂಟ್ ಹಾಕ್ತಿವಿ. ಸೊ ಸ್ಕ್ವೇರ್ ರೂಟ್ ಆಫ್ 20.4. ಸೊ ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 20.4? ಸೊ t is equal to 4.5. ಸೊ ಸ್ಕ್ವೇರ್ ರೂಟ್ ಇಂದ 20.4 ಹೊರಗಡೆ ತೆಗೆದ್ರೆ 4.5 ಬರುತ್ತೆ. ಯೂನಿಟ್ ಆಫ್ ಟಿ ಏನು? ಸೆಕೆಂಡ್ ಅಂತ ಬರ್ಕೋತೀರ. ಸೊ 4.5 ಸೆಕೆಂಡ್ ಈಸ್ ದ ಆನ್ಸರ್. To find the v value, so either ನಾನು ಫಸ್ಟ್ ಈಕ್ವೇಶನ್ ಆದ್ರೂ ಯೂಸ್ ಮಾಡ್ಕೋಬಹುದು, ಸೆಕೆಂಡ್ ಈಕ್ವೇಶನ್ ಆದ್ರೂ ಯೂಸ್ ಮಾಡ್ಕೋಬಹುದು. ವೆರಿ ಫಸ್ಟ್ ಈಕ್ವೇಶನ್ ನ ಯೂಸ್ ಮಾಡ್ಕೋತೀನಿ. v is equal to u plus at. ಸೊ v is equal to u plus a ಏನಾಗುತ್ತೆ? g ಆಗುತ್ತೆ, gt. ನೆಕ್ಸ್ಟ್ v ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. u ವ್ಯಾಲ್ಯೂ ಎಷ್ಟು? 0 plus g ವ್ಯಾಲ್ಯೂ is 9.8. t ವ್ಯಾಲ್ಯೂ ನನಗೆ ಪ್ರೀವಿಯಸ್ ಸ್ಟೆಪ್ ಇಂದ ಬಂದಿದೆ. ಸೊ ದಟ್ ಈಸ್ 4.5. ನೆಕ್ಸ್ಟ್ v is equal to 0 plus any term ಏನಿದೆ, ಸೊ ಆ ಟರ್ಮ್ ಏನಿರುತ್ತೆ ಅದು ಮಾತ್ರ ಬರುತ್ತೆ. ವಾಟ್ ಈಸ್ 9.8 into 4.5? ದಟ್ ಈಸ್ 44.1. ಯೂನಿಟ್ ಆಫ್ ವೆಲಾಸಿಟಿ ಈಸ್ ಮೀಟರ್ ಪರ್ ಸೆಕೆಂಡ್. ಸೊ ನೀವು ಫಸ್ಟ್ ಈ ಪ್ರಾಬ್ಲಮ್ ನ ಪ್ರಾಕ್ಟೀಸ್ ಮಾಡಿ, ಹೇಗೆ ಸ್ಕ್ವೇರ್ ರೂಟ್ ಇಂದ ರಿಮೂವ್ ಮಾಡೋದು, ಎಷ್ಟು ಬರುತ್ತೆ ವ್ಯಾಲ್ಯೂ, ಇದೆಲ್ಲ ವೆರಿಫೈ ಮಾಡಿಕೊಂಡು ನಾನು ಕೊಡುವಂತ ಹೋಮ್ ವರ್ಕ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. So this is the first homework problem. So a stone is dropped from a height of 196 meters. So 196 meter ಅನ್ನೋದು h value. Determine the time taken to reach the ground and the velocity with which it reaches the ground. So previous problem ಹೆಂಗ್ ಮಾಡಿದೀನಿ, so the same method has to be followed out here also. So very first equation ಆಗಿ ನಾವು s is equal to ut plus half at square ನ ಕನ್ಸಿಡರ್ ಮಾಡಬೇಕು. ಸೊ ಅದರಲ್ಲಿ s ಏನಾಗುತ್ತೆ? h ಆಗುತ್ತೆ, ut plus half gt square ಆಗುತ್ತೆ. ಸೊ ಈ ಒಂದು ಈಕ್ವೇಶನ್ ನ ಯೂಸ್ ಮಾಡಿಕೊಂಡು ಟಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಸ್ಕ್ವೇರ್ ರೂಟ್ ಇಂದ ಹೇಗೆ ರಿಮೂವ್ ಮಾಡೋದು ಅನ್ನೋದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಟಿ ವಿಲ್ ಬಿ ಇನ್ ಸೆಕೆಂಡ್ಸ್. ನೆಕ್ಸ್ಟ್ ಈಕ್ವೇಶನ್ ನಾವು v is equal to u plus at ನ ಚೂಸ್ ಮಾಡಬೇಕು. ಸೊ ಅದರಲ್ಲಿ v is equal to u plus a ಏನಾಗುತ್ತೆ? g ಆಗುತ್ತೆ. ಸೊ ಇದರಲ್ಲಿ ನೀವು v ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ದ ಯೂನಿಟ್ ವಿಲ್ ಬಿ ಮೀಟರ್ ಪರ್ ಸೆಕೆಂಡ್. Is the next assignment problem, that is a stone is dropped from a height of 5 meters. So ಇಲ್ಲಿ h value 5 meter ಆಗಿದೆ. Again determine the time taken to reach the ground and velocity with which it reaches the ground. So s is equal to ut plus half at square ಇಂದ t value find out ಮಾಡ್ತೀರಾ. v is equal to u plus gt ಇಂದ ನೀವು v value find out ಮಾಡ್ತೀರಾ. This is the next assignment problem. A stone is dropped from a top of a building. It takes 2 seconds to reach the ground. Calculate the height of the building and speed it reaches the ground. So ನಾವು previous problem ಅಲ್ಲಿ h ಕೊಟ್ಟಿದ್ರು, t value find out ಮಾಡಿದ್ರಿ. ಇಲ್ಲಿ 2 second ಅನ್ನೋದು ಯಾವ ವ್ಯಾಲ್ಯೂ? t value. t value ಕೊಟ್ಟಿದ್ದಾರೆ ಅಂದ್ರೆ ಟೈಮ್ ವ್ಯಾಲ್ಯೂ ಕೊಟ್ಟಿದ್ದಾರೆ, that is 2 seconds. ಕ್ಯಾಲ್ಕುಲೇಟ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಎಷ್ಟು ಹೈಟ್ ಇಂದ ಆ ಪರ್ಟಿಕ್ಯುಲರ್ ಸ್ಟೋನ್ ಡ್ರಾಪ್ ಆಗ್ತಿದೆ, ಹೈಟ್ ಆಫ್ ದ ಬಿಲ್ಡಿಂಗ್ ನ ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಸ್ಪೀಡ್ ಇಟ್ ರೀಚಸ್ ದ ಗ್ರೌಂಡ್. ಸಿನ್ಸ್ ದ ಆಬ್ಜೆಕ್ಟ್ ಈಸ್ ಫಾಲಿಂಗ್ ಡೌನ್ವರ್ಡ್ಸ್, ಯು ಏನಾಗುತ್ತೆ? 0 ಆಗುತ್ತೆ. ವಿ ನ ನಾವು ಫೈಂಡ್ ಔಟ್ ಮಾಡಬೇಕು. ಆಸ್ ಯೂಶುವಲ್ ಎ ಏನಾಗುತ್ತೆ? ಪ್ಲಸ್ ಜಿ ಆಗುತ್ತೆ. ಕೆಳಗಡೆ ಬೀಳ್ತಿರೋದ್ರಿಂದ ಸ್ಟೋನು ಎ ವಿಲ್ ಬಿ ರೀಪ್ಲೇಸ್ಡ್ ವಿತ್ ಪ್ಲಸ್ ಜಿ. ಸೇಮ್ ಈಕ್ವೇಶನ್ಸ್ ಆಫ್ ಮೋಷನ್ ನೇ ಯೂಸ್ ಮಾಡ್ತೀರಾ. s is replaced with h, ut plus half gt square. So t ವ್ಯಾಲ್ಯೂ ಕೊಟ್ಟಿದ್ದಾರೆ, g ವ್ಯಾಲ್ಯೂ ಕೊಟ್ಟಿದ್ದಾರೆ, u 0 ಆಗಿರೋ ಕಾರಣ ಈ ಟರ್ಮ್ ಏನಾಗ್ಬಿಡುತ್ತೆ? ಇದು ಫುಲ್ 0 ಆಗುತ್ತೆ. h ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ h ವಿಲ್ ಬಿ ಇನ್ ಸಮ್ ಮೀಟರ್ಸ್. ಸೊ ಏನೋ ಒಂದು ಆನ್ಸರು, ಹಾಗೆ SI ಯೂನಿಟ್ ಮೀಟರ್ ಅಲ್ಲಿ ಇರುತ್ತೆ.
ಸೊ ಹೆಚ್ ವ್ಯಾಲ್ಯೂ ಬರುತ್ತೆ. ಆಮೇಲೆ ಸ್ಪೀಡ್ ಇಟ್ ರೀಚಸ್ ದ ಗ್ರೌಂಡ್, ಸೇಮ್ ಈಕ್ವೇಶನ್ v is equal to u plus 18 ಆದ್ರೂ ಯೂಸ್ ಮಾಡಬಹುದು, ಅಥವಾ v square is equal to u square plus 2as ಆದ್ರೂ ಯೂಸ್ ಮಾಡಬಹುದು. ಸೊ v is equal to u plus gt ಆಗುತ್ತೆ. ಸೊ ಯು ಆರ್ ಸಪೋಸ್ ಟು ಫೈಂಡ್ ದ v ವ್ಯಾಲ್ಯೂ. ಸೊ v will be in some meter per second.